ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ನೈಸ್ ಅಕ್ರಮ, ಬಿಡದಿ ಟೌನ್ಶಿಪ್ ಹಾಗೂ ವಾಲ್ಮೀಕಿ ನಿಗಮ ಹಣದ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ. ಮತ್ತೆ ಸಿಎಂ ಸರ್ಕಾರದ ವಿರುದ್ಧ ಎಚ್ಡಿಕೆ ಕಿಡಿ. ಮುಖ್ಯಮಂತ್ರಿಗಳ ಭೇಟಿಯ ಅಭಿವೃದ್ಧಿ ಕೆಲಸಕ್ಕೋ ರಿಯಲ್ ಎಸ್ಟೇಟ್ಗೋ ಉಳಿದ 1.5 ವರ್ಷದಲ್ಲಿ ಯೋಜನೆ ಜಾರಿಗೆ ತನ್ನಿ, ಶಾಸಕರಿಗೆ ಮಾಜಿ ಸಚಿವ ಬಿ ಶಿವರಾಮ್ ಸವಾಲು. ಗ್ರಾಮ ಪಂಚಾಯಿತಿ ಮೀಸಲಾತಿ ಆಕ್ಷೇಪಣೆಗೆ ಅವಕಾಶ ನೀಡದೆ ಪಟ್ಟಿ ಪ್ರಕಟಿಸಿದ ಆರೋಪ, ಸರಿಪಡಿಸದಿದ್ರೆ ಡಿಸಿ ಕಚೇರಿಗೆ ಮುತ್ತಿಗೆ, ಜೆಡಿಎಸ್ ಎಚ್ಚರಿಕೆ. ನೈಸ್ ರಸ್ತೆ ಯೋಜನೆಯಲ್ಲಿ ಭಾರೀ ಅವ್ಯವಹಾರ ನಡೆದಿದ್ದು, ಫ್ರೇಮ್ ವರ್ಕ್ ಒಪ್ಪಂದದ ಪ್ರಕಾರ ಟೋಲ್ ಸಂಗ್ರಹಿಸಲು ಅವಕಾಶವೇ ಇಲ್ಲ. ಆದರೂ ಕಾನೂನು ಬಾಹಿರವಾಗಿ ವಾಹನ ಸವಾರರಿಂದ ಶುಲ್ಕ ವಸೂಲಿ ಮಾಡಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದರು. ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೈಸ್ ಯೋಜನೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಕೂಸು ಎಂಬುದು ನಿಜ. ದೇವೇಗೌಡರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಯೋಜನೆಗೆ ಸಂಬಂಧಿಸಿದಂತೆ ಎಂಒಯುಗೆ ಸಹಿ ಹಾಕಿದ್ದರು. ಆದರೆ ನಂತರ ಬಂದ ಸರ್ಕಾರಗಳು ಯೋಜನೆಯ ಮಾಲೀಕರಿಗೆ ರೆಡ್ ಕಾರ್ಪೆಟ್ ಹಾಕಿ ರೈತರ ಹಿತಾಸಕ್ತಿಯನ್ನ ಕಡೆಗಣಿಸಿವೆ ಎಂದು ದೂರಿದರು. ಬಿಎಂಐಸಿಪಿ ಪ್ರಾಧಿಕಾರ ರಚಿಸಿ ಅದರ ಅಧ್ಯಕ್ಷರನ್ನಾಗಿ ಮಾಡಿದ್ದು, ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ನಡೆದ ಬೆಳವಣಿಗೆಗಳು ಮತ್ತು ಯೋಜನೆಯ ಹಿನ್ನೆಲೆಯನ್ನ ಪ್ರಸ್ತಾಪಿಸಿದ ಅವರು, ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನೇ ಕಂಪನಿಯವರ ಕೈಗೆ ಒಪ್ಪಿಸಿದಂತಾಗಿದೆ ಎಂದು ಟೀಕಿಸಿದರು. ನೈಸ್ ಯೋಜನೆಯಡಿ 111 ಕಿಲೋಮೀಟರ್ ರಸ್ತೆ ನಿರ್ಮಿಸಬೇಕಿದ್ದರೂ ಕೇವಲ ಸುಮಾರು 5 ಕಿಲೋಮೀಟರ್ ರಸ್ತೆ ನಿರ್ಮಿಸಿ ಟೋಲ್ ಸಂಗ್ರಹಿಸಲಾಗುತ್ತಿದೆ. ವರ್ಷದಿಂದ ವರ್ಷಕ್ಕೆ ಸರ್ಕಾರದ ಅನುಮತಿ ಪಡೆಯದೆ ಶುಲ್ಕ ಹೆಚ್ಚಿಸಲಾಗುತ್ತಿದೆ. ವಾಹನ ಮಾಲೀಕರಿಂದ ಈ ರೀತಿಯ ಹಣ ವಸೂಲಿ ಮಾಡುವುದು ಸರಿಯಲ್ಲ ಎಂದು ಕುಮಾರಸ್ವಾಮಿ ಆರೋಪಿಸಿದರು. ಸುಮಾರು 2,000 ಕೋಟಿ ಟೋಲ್ ಸಂಗ್ರಹಿಸಲಾಗಿದೆ ಎಂದು ಆರೋಪಿಸಿದ ಅವರು, ಟೋಲ್ ಸಂಗ್ರಹಕ್ಕೆ ಅವಕಾಶವಿಲ್ಲದಿದ್ದರೂ ಸರ್ಕಾರವೇ ಕಂಪನಿಗೆ ಬೆಂಬಲ ನೀಡುತ್ತಿದೆ. ನ್ಯಾಯಾಲಯದ ಹೆಸರಿನಲ್ಲಿ ಬಡ ಜನರ ಜೀವವನ್ನ ಸಂಕಷ್ಟಕ್ಕೆ ಸಿಲುಕಿಸಲಾಗುತ್ತಿದೆ. ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆಯೇ ರಸ್ತೆಯಲ್ಲಿ ಸಂಚರಿಸುವವರು ಟೋಲ್ ಪಾವತಿಸಬಾರದೆಂದು ತಾವು ಹೇಳಿರುವುದಾಗಿ ಸ್ಪಷ್ಟಪಡಿಸಿದರು. ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡ ರೈತರಿಗೆ 20 ವರ್ಷವಾದರೂ ಸಮರ್ಪಕ ಪರಿಹಾರ ದೊರೆತಿಲ್ಲ. ರೈತರ ಭೂಮಿಯನ್ನ ಪಡೆದುಕೊಂಡು ಎಲ್ಲೆಲ್ಲಿ ಜಂಟಿ ಯೋಜನೆ ಹಾಗೂ ಮಾರಾಟ ನಡೆಸಲಾಗಿದೆ ಎಂಬ ಸತ್ಯಾಂಶ ಸರ್ಕಾರದ ಮುಂದಿಲ್ಲವೇ ಎಂದು ಪ್ರಶ್ನಿಸಿದರು. ರೈತರಿಗೆ ಅನ್ಯಾಯವಾಗುತ್ತಿರುವಾಗ ನಾನು ಮೌನವಾಗಿರಬೇಕೆ? ಸಾರ್ವಜನಿಕರಿಂದ ಹಣ ಕಿತ್ತುಕೊಳ್ಳುವವರಿಗೆ ಬೆಂಬಲ ನೀಡಬೇಡಿ ಎಂದು ಹೇಳಿದ್ದೇನೆ. ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕೆಂದು ಎಲ್ಲಿಯೂ ಹೇಳಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಹೆಚ್ಐಎನ್ ನ್ಯೂಸ್, ಹೊಳೆನರಸೀಪುರ. ಇವತ್ತು ನೈಸ್ ರಸ್ತೆ ದೇವೇಗೌಡರ ಕೂಸು ಅಂತಾರೆ. ಹೌದಪ್ಪ, ದೇವೇಗೌಡರ ಕೂಸೇ ಅದು. ದೇವೇಗೌಡರು ಇದ್ದಂಥ 18 ತಿಂಗಳಲ್ಲಿ ಆ MOU ಅಂತಕ್ಕಂಥದ್ದು ಒಂದು ಸೈನ್ ಹಾಕಿ ಹೋದ್ರು ಅಷ್ಟೇ. ಆಮೇಲೆ ಬಂದಂಥ ಸರ್ಕಾರಗಳು ಆ ಕಂಪ್ನಿ ಮಾಲೀಕನಿಗೆ ರೆಡ್ ಕಾರ್ಪೆಟ್ ಹಾಕಿ ಅವನಿಗೆ ಜೀವಜುರಿ ಮಾಡ್ಕೊಂಡು ಆ ಒಂದು ಉತ್ತಮವಾದಂಥ ಒಂದು ಯೋಜನೆಯನ್ನು ತರಬೇಕು ಅಂತ ಇದ್ದಿದ್ದನ್ನು ಇವತ್ತು ಲೂಟಿ ಹೊಡೆಯುವಂಥ ಕೆಲಸಕ್ಕೆ ಪ್ರಮುಖವಾದ ಕಾರಣಕರ್ತರು ನೀವೇ ಇದ್ದೀರಿ. BMICPA ಅಂತಕ್ಕಂಥ ಒಂದು ಅಥಾರಿಟಿ ಮಾಡಿ ಆ ಅಥಾರಿಟಿ ಚೇರ್ಮನ್ ನೀವೇ ಆದ್ರಿ. ಪಾರ್ಟಿ ಅಗ್ರಿಮೆಂಟ್ ಅಂತಕ್ಕಂಥದ್ದನ್ನು ಹೊಸದಾಗೇನು ಸೃಷ್ಟಿ ಮಾಡಿದ್ರಿ. ನೀವು ಮಂತ್ರಿ ಇದ್ದಾಗ ಎಸ್ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿಗಳಿದ್ದಾಗ ಮಾಡಿಕೊಟ್ರಿ. ಅದೆಲ್ಲದರ ಹಿನ್ನೆಲೆ ಇವತ್ತು ಎಲ್ಲ ಸರ್ಕಾರದ ಜುಟ್ಟು ಜನವಾರ ಎಲ್ಲ ಅವ್ರ ಕೈಲಿ ಕೊಟ್ಟು ಅಧಿಕಾರಿಗಳು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ನ್ಯಾಯಾಲಯಗಳಿಗೆ ತಪ್ಪು ವರದಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ ನೀವೆಲ್ಲ ಚಿತಾವಣೆ ನಡೆಸಿ ಇವತ್ತು ರೈತರು ಬೀದಿಗೆ ಹಾಕಿದ್ದೀರಿ. ಅಲ್ಲಿ ನೈಸ್ನಲ್ಲಿ ಇವತ್ತೇನು 2 ಕೋಟಿ ಹೇಳ್ತಾ ಇದ್ದೀರಿ. ಅವತ್ತು ಆ ರೈತರು ಕೊಟ್ಟಂಥ ಭೂಮಿನ ಏನು ವಶಪಡಿಸ್ಕೊಂಡ್ರಿ, 20 ವರ್ಷ ಆದರೂ ಇನ್ನೂ ದುಡ್ಡು ಕೊಟ್ಟಿಲ್ಲ ಆ ರೈತನಿಗೆ. ಆ ರೈತನ ಭೂಮಿ ತಗೊಂಡು ಎಲ್ಲೆಲ್ಲಿ ಜಾಯಿಂಟ್ ವೆಂಚರ್ ಮಾಡಿಸಿದ್ದೀರಿ, ಎಲ್ಲೆಲ್ಲಿ ಭೂಮಿ ಮಾರ್ಟ್ಗೇಜ್ ಮಾಡಿದಿರಿ, ರೈತರ ಭೂಮಿನ ಎಲ್ಲೆಲ್ಲಿ ಮಾರಾಟ ಮಾಡ್ಕೊಂಡಿದ್ದೀರಿ, ಇದರ ಸತ್ಯಾಂಶಗಳು ನಿಮ್ಮ ಮುಂದೆ ಇಲ್ವಾ? ಸರ್ಕಾರದ ಮುಂದೆ ಯಾತಕ್ಕೆ ಜಾನ್ಮೌನಿಗೆ ಒಳಗಾಗಿದ್ದೀರಿ? ಈ ಹಿನ್ನೆಲೆಯಲ್ಲಿ ಮೊನ್ನೆ ಅಂತಿಮವಾಗಿ ಅದೇನು ಒಂದು 150-200 ಕೇಸ್ ಇದರ ಮೇಲೆ ಕೋರ್ಟ್ಗೆ ಹೋಗಿದ್ದಾರೆ. ಆ ಕಂಪ್ನಿ ಕೆಲಸ ಮಾಡೋದು ಬಿಟ್ಟು ದಿನ ಕೋರ್ಟ್ನಲ್ಲಿ ಸರ್ಕಾರನ ಎಳೆದು ಸರ್ಕಾರಕ್ಕೆ ಮುಖಭಂಗ ಮಾಡಲಿಕ್ಕೆ ನೀವೆಲ್ಲ ಸೇರೇ ನಡೆಸಿದ್ದೀರಿ. ಸರ್ಕಾರದ ಗೌರವ ಉಳಿಸ್ಲಿಕ್ಕೆ ಹೋಗಲಿಲ್ಲ ನೀವ್ಯಾರನ್ನು. ನಾಡಿನ ಜನತೆ ರೈತರು ಗೌರವ ಉಳಿಸ್ಲಿಕ್ಕೆ ಹೋಗಲಿಲ್ಲ. ಅವ್ರ ಜೊತೆ ಸೇರಿ ಏನೇನು ಮಾಡಿದ್ರಿ? ಅಂತಿಮವಾಗಿ ನ್ಯಾಯಾಲಯದಲ್ಲಿ ಇವತ್ತೇನು ತೀರ್ಪುಗಳನ್ನು ಕೊಟ್ಟಿದ್ದಾರೆ, ಈ ಯೋಜನೆ ಹೆಸರಿನಲ್ಲಿ ಏನು ಲೂಟಿ ಆಗಿದೆ, ಟೋಲ್ನ ಇವತ್ತು ನಿರ್ಮಾಣ ಮಾಡಾಗೇ ಇಲ್ಲ ಅವನು.
ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಅವನಿಗೆ ಇಲ್ಲೀಗಲ್ ಆಗಿ ಟೋಲ್ ಕಲೆಕ್ಷನ್ ಮಾಡಲಿಕ್ಕೆ ಅವನಿಗೆ ಅವಕಾಶ ಕೊಟ್ಟು ಟೋಲ್ನಲ್ಲಿ ಇಷ್ಟ. ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಳಿ ಶಾಸಕರು ತೆರಳಿ ಅನುದಾನ ಹಾಗೂ ಅಭಿವೃದ್ಧಿ ಯೋಜನೆಗಳನ್ನು ತರಬೇಕೆ ಹೊರತು ಬೇರೆ ಉದ್ದೇಶಗಳಿಗೆ ಭೇಟಿ ನೀಡುತ್ತಿದ್ದಾರೆಯೇ ಎಂಬುದನ್ನು ಜನರಿಗೆ ಸ್ಪಷ್ಟಪಡಿಸಬೇಕೆಂದು ಮಾಜಿ ಸಚಿವ ಬಿ ಶಿವರಾಮ್ ಪ್ರಶ್ನಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕರು ಅಭಿವೃದ್ಧಿ ಕೆಲಸಗಳಿಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಳಿ ಹೋಗುತ್ತಾರಾ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗಾಗಿ ಹೋಗುತ್ತಾರೆ ಎಂದು ಪ್ರಶ್ನಿಸಿ, ಕ್ಷೇತ್ರದ ಜನರಿಗೆ ಮೂಲಭೂತವಾಗಿ ಬೇಕಾಗಿರುವುದು ಕುಡಿಯುವ ನೀರು, ನೀರಾವರಿ, ರಸ್ತೆ ಸೇರಿದಂತೆ ಅಗತ್ಯ ಮೂಲಸೌಕರ್ಯ. ಇಂತಹ ಪ್ರಮುಖ ಸಮಸ್ಯೆಗಳಿರುವಾಗ ಅಭಿವೃದ್ಧಿ ಕಾಮಗಾರಿಗಳಿಗೆ ಆದ್ಯತೆ ನೀಡಬೇಕು. ಹಲವು ವರ್ಷಗಳಿಂದ ಪ್ರಸ್ತಾವನೆಯಲ್ಲಿರುವ ಹೆಬ್ಬಾಳು ಏತ ನೀರಾವರಿ ಯೋಜನೆಗೆ ಅನುದಾನ ಮತ್ತು ಅನುಮೋದನೆ ದೊರಕಿಸಿಕೊಡಲು ಶಾಸಕರು ಸರ್ಕಾರದ ಮೇಲೆ ಒತ್ತಡ ತರಬೇಕು ಎಂದರು. 8 ಗ್ರಾಮಗಳ ಪಂಚಾಯಿತಿಗಳ ವ್ಯಾಪ್ತಿಯ 61 ಕೆರೆಗಳಿಗೆ ನೀರು ತುಂಬಿಸುವ ಹೆಬ್ಬಾಳು ಏತ ನೀರಾವರಿ ಯೋಜನೆ ಜನರ ಬಹುದಿನಗಳ ಬೇಡಿಕೆಯಾಗಿದೆ. ಇಂತಹ ಮಹತ್ವದ ಯೋಜನೆಯನ್ನ ಜಾರಿಗೆ ತರಲು ಸರ್ಕಾರದ ಮಟ್ಟದಲ್ಲಿ ಒತ್ತಡ ಹಾಕುವುದು ಶಾಸಕರ ಜವಾಬ್ದಾರಿ. ಅದನ್ನು ಬಿಟ್ಟು ಬೇರೆ ವಿಚಾರಗಳಿಗೆ ಆದ್ಯತೆ ನೀಡಿದರೆ ಜನರು ಪ್ರಶ್ನಿಸುವುದು ಸಹಜ ಎಂದರು. ಕ್ಷೇತ್ರದಲ್ಲಿ ಬರದ ಪರಿಸ್ಥಿತಿ ತೀವ್ರವಾಗಿದ್ದು ರೈತರು ಬೆಳೆ ನಷ್ಟ ಅನುಭವಿಸುತ್ತಿದ್ದಾರೆ. ಜೋಳ ಸೇರಿದಂತೆ ಹಲವು ಬೆಳೆಗಳು ಒಣಗುತ್ತಿವೆ. ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿಗೂ ಸಮಸ್ಯೆ ಎದುರಾಗಿದೆ. ಇಂತಹ ಸಂದರ್ಭದಲ್ಲಿ ಹಲವು ವರ್ಷಗಳಿಂದ ಪ್ರಸ್ತಾವನೆಯಲ್ಲಿರುವ ಹೆಬ್ಬಾಳ ಏತ ನೀರಾವರಿ ಯೋಜನೆಗೆ ಸರ್ಕಾರ ಅಗತ್ಯ ಅನುದಾನ ಮತ್ತು ಅನುಮತಿ ಒದಗಿಸಿ ಕಾಮಗಾರಿ ಆರಂಭಿಸಬೇಕೆಂದು ಒತ್ತಾಯಿಸಿದರು. ಶಾಸಕರಿಗೆ ಇನ್ನೂ ಸುಮಾರು 1.5 ವರ್ಷಗಳ ಅವಧಿ ಇದೆ. ಈ ಅವಧಿಯೊಳಗೆ ಹೆಬ್ಬಾಳ ಏತ ನೀರಾವರಿ ಯೋಜನೆಯನ್ನ ಜಾರಿಗೆ ತಂದು ತೋರಿಸಲಿ. ಅದರ ಶ್ರೇಯಸ್ಸು ಶಾಸಕರಿಗೆ ಸಲ್ಲಲಿ. ಆದರೆ ಸಾಧ್ಯವಾಗದಿದ್ದರೆ ನಾನು ಜನರ ಪರವಾಗಿ ಹೋರಾಟ ನಡೆಸಿ ಈ ಯೋಜನೆಯನ್ನ ಮಾಡಿ ತೋರಿಸುತ್ತೇನೆ. ಇದನ್ನು ಸವಾಲಾಗಿ ಸ್ವೀಕರಿಸಲು ಸಿದ್ದನಿದ್ದೇನೆ ಎಂದು ನೇರ ಸವಾಲು ಹಾಕಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಿಸಾನ್ ಘಟಕದ ತಾಲೂಕು ಅಧ್ಯಕ್ಷ ಕುಮಾರ್, ಬಿಕ್ಕೋಡು ಹೋಬಳಿ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಕಾಂಗ್ರೆಸ್ ಮುಖಂಡರಾದ ನಾಗೇಶ್, ರಘು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ನಿನ್ನೆ ಒಂದು ಸಣ್ಣ ಚರ್ಚೆ, ಗೋಡಿ ಸೋಮಣ್ಣ ಕೆರೆಗೆ ನೀರು ಬಿಡ್ತಕ್ಕಂಥ ಕೆಲಸ. ಬಹುಶಃ ನನಗೆ ಆ ಊರಲ್ಲಿ ಇಲ್ಲಿವರೆಗೂ ಆ ಪ್ರಮಾಣದಲ್ಲಿ ಆ ಒಂದು ಸ್ಪಂದನೆ ಇರಲಿಲ್ಲ. ನಿನ್ನೆ ಪಟಾಕಿ ಹೊಡೆದು ಊರಲ್ಲಿ ಆರತಿ ಎತ್ತಿ ದೇವಸ್ಥಾನದ ಕರ್ಕೊಂಡೋಗಿ ಅದ್ದೂರಿ ಕಾರ್ಯಕ್ರಮ ಮಾಡಿ ನೀರು ಕೂಡ ಹೋಗಿ, ಹೌದಲ್ವಾ? ಈ ಕೆಲಸ 14-8 ಪಂಚಾಯಿತಿ ಮಾಡಿದೆ. ರಾತ್ರಿ ಒಬ್ಬ ಅವ್ರಿಗೆ ಫೋನು ಪ್ರಬಲವಾಗಿ ನಿಂತು ಈ ಕಾರ್ಯಕ್ರಮನ ಮಾಡಿದ ಒಬ್ಬ ವ್ಯಕ್ತಿ. 7 ಗಂಟೆಗೆ ಕರೆ, ಏನೇ ನೀನು ಅಲ್ಲಿ ಹೋಗಿದ್ಯಾ, ಬಾರೇ ಇಲ್ಲ ನನ್ನ ಹತ್ರ, ಬಿಸಿ ಇದ್ದೀನಿ, ಅದು ಈಗಲೇ ಬಂದ್ಬಿಡ್ತಿದ್ದೆ ಅಂತ, ಮದುವೆ ಬಿಸಿ ಇದ್ದೀನಿ, ಅಲ್ಲಿ ಯಾಕಯ್ಯ ಹೋಯ್ತೀಯಾ ಅಂದ್ರೆ ಕಾಂಗ್ರೆಸ್ನಂತ ಹೋಗ್ಬಾರ್ದು, ಏನು ಕೆಲಸ ಆಗ್ಬಾರ್ದು. ಯಾಕೆ ಬರ್ತಾರೆ? ಕೆಲಸ ಆಯ್ತಾ ಇದ್ರೆ ಬರ್ತಾರೆ, ಯಾಕೆ ಬರ್ತಾರೆ? 6 ಕೆರೆ ತುಂಬಿಸಿದೀನಿ ಇವಾಗ. ದಣಾಯಿಕಳ್ಳಿ, ಒಡಗೂರು, ಯಾದಗಿರಿ, ದಾಸಗೋಡ್ನಹಳ್ಳಿ, ಗೋಣಿಸೊಮ್ಮನಹಳ್ಳಿ, 6ನೇದಿಗಾಗಲೇ ಕಟ್ಟಿದೆ. ಇದು ನೀರಿಗೆ ಜನ ತೃಪ್ತಿ ಪಡ್ತಾರೆ ಇಲ್ವಾ? ಒಂದು 18 ಮಾಡಿದಂತ ಪ್ರಾಮಾಣಿಕವಾದ ಪ್ರಯತ್ನ ಒಂದು ದಾಖಲೆಯಿಂದ ತೋರಿಸ್ತೀವಿ. 18 ಮಂಜೂರಾತಿ ಮಾಡಿಸಿದ್ದು ಇದು ಪ್ರತಿ, ಇದನ್ನು ತೋರಿಸೇ ಹೇಳಿದೆ ನಾನು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ತಮ್ಮ 30 ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ ಜಿಲ್ಲಾಧಿಕಾರಿಯನ್ನ ನೋಡಿಲ್ಲ ಎಂದು ಮಾಜಿ ಸಚಿವ HD ರೇವಣ್ಣ ಹೇಳಿದರು.
ಹಾಸನದಲ್ಲಿ ಜೆಡಿಎಸ್ ಶಾಸಕರಾದ ಎ ಮಂಜು ಹಾಗೂ ಎಚ್ಪಿ ಸ್ವರೂಪ್ರಕಾಶ್ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಈ ವೇಳೆ ಗ್ರಾಮ ಪಂಚಾಯಿತಿ ಚುನಾವಣೆಯ ಮೀಸಲಾತಿ ಪ್ರಕ್ರಿಯೆ ಹಾಗೂ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಕಾರ್ಯವೈಖರಿ ಕುರಿತು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಇದೇ ವೇಳೆ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ವಿರುದ್ಧ ಮಾಜಿ ಸಚಿವ ಎಚ್ಡಿ ರೇವಣ್ಣ ತೀವ್ರ ವಾಗ್ದಾಳಿ ನಡೆಸಿ ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ತಮ್ಮ 30 ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ ಜಿಲ್ಲಾಧಿಕಾರಿಯನ್ನ ನೋಡಿಲ್ಲ ಎಂದರು. ಅದು ಎಲ್ಲಿಂದ ಹಿಡಿದುಕೊಂಡು ಬಂದಿದ್ದಾರೋ ಈ ಡಿಸಿನ ಎಂದು ಜಿಲ್ಲಾಧಿಕಾರಿ ವಿರುದ್ಧ ಕಿಡಿಕಾರಿದ್ರು. ನಮ್ಮ ಮತದಾರರು ಹೆಚ್ಚಿರುವ ಕಡೆಗಳಲ್ಲಿ ಮೀಸಲಾತಿಯನ್ನ ಬದಲಾಯಿಸಿದ್ದಾರೆ, ತಹಸೀಲ್ದಾರ್ ಕಳುಹಿಸಿರುವ ಮೀಸಲಾತಿ ಪಟ್ಟಿಯನ್ನ ಬದಲಾಯಿಸಿದ್ದಾರೆ ಎಂದು ರೇವಣ್ಣ ಆರೋಪಿಸಿದರು. ಈ ಜಿಲ್ಲೆಯಲ್ಲಿ ಸತತವಾಗಿ ಈ ರೀತಿ ನಡೆಯುತ್ತಿದೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇವೆಲ್ಲ ನಡೆಯುತ್ತಿದೆ ಎಂದು ಅವರು ದೂರಿದರು. ಈ ಜಿಲ್ಲಾಧಿಕಾರಿ ಡ್ರಾಮಾ ಮಾಸ್ಟರ್ ಇದ್ದಂತೆ, ಎಲ್ಲೋ ಹೊರಗಡೆ ಹೋಗೋದಿಲ್ಲ, ಬರೀ ಸಭೆ ಮಾಡ್ತಾರೆ ಎಂದು ರೇವಣ್ಣ ವ್ಯಂಗ್ಯವಾಡಿದರು. ಯಾವ ಆಧಾರದ ಮೇಲೆ ಜಿಲ್ಲಾಧಿಕಾರಿ ಮೀಸಲಾತಿಯನ್ನ ಬದಲಾಯಿಸಿದರು ಎಂದು ಪ್ರಶ್ನಿಸಿದ ಅವರು ಕರಡು ಪ್ರತಿಯನ್ನ ಹಾಕಬೇಕಿತ್ತು ಎಂದರು. ಕೇಂದ್ರದ ಚುನಾವಣಾ ಆಯುಕ್ತರನ್ನ ಬಿಜೆಪಿ ಏಜೆಂಟ್ ಎಂದು ಕರೆಯುತ್ತಾರೆ, ಆದರೆ ಇಲ್ಲಿ ನಡೆಯುತ್ತಿರುವುದನ್ನು ನಾವು ಪ್ರಶ್ನಿಸಬೇಕಾಗಿದೆ ಎಂದು ರೇವಣ್ಣ ಹೇಳಿದರು. ಸೋಮವಾರ ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಿದರು. ಬಳಿಕ 1 ವಾರದ ಗಡುವು ನೀಡುತ್ತೇವೆ, ಆ ಅವಧಿಯಲ್ಲಿ ಮೀಸಲಾತಿ ಪಟ್ಟಿಯನ್ನ ಸರಿಪಡಿಸಬೇಕೆಂದು ಆಗ್ರಹಿಸಿದರು. ಮಾಜಿ ಸಚಿವ ಎ ಮಂಜು ಮಾತನಾಡಿ, ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಾಗಿ ಮೀಸಲಾತಿ ಪ್ರಕ್ರಿಯೆ ನಡೆಯುತ್ತಿದೆ. ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿಯೂ ಮೀಸಲಾತಿ ಪ್ರಕ್ರಿಯೆ ನಡೆಸಲಾಗಿದೆ, ಆದರೆ ಅದರಲ್ಲಿ ಲೋಪವಾಗಿದೆ ಎಂದು ಆರೋಪಿಸಿದರು. ಮೀಸಲಾತಿ ಮಾಡಿದ ಬಳಿಕ ಸಮಯಾವಕಾಶ ನೀಡಿ ಆಕ್ಷೇಪಗಳನ್ನು ಕೇಳಬೇಕಿತ್ತು, ಆದರೆ ಯಾವುದೇ ಆಕ್ಷೇಪಗಳನ್ನು ಕೇಳದೆ ಏಕಾಏಕಿ ಜಿಲ್ಲೆಯಲ್ಲಿ ಕಾನೂನುಬದ್ಧವಾಗಿ ಮಾಡದೆ ಮೀಸಲಾತಿಯನ್ನು ಘೋಷಿಸಲಾಗಿದೆ ಎಂದು ದೂರಿದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಈ ಜಿಲ್ಲಾಧಿಕಾರಿಗಳು ಇನ್ಮೇಲೆ ದಿನ ಅವ್ರ ಕಚೇರಿಗೆ ಏನೇನು ನಡೀತಾ ಇದೆ ಗೊತ್ತಿದೆ ನನಗೆ. ಯಾವ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ, ಭ್ರಷ್ಟಾಚಾರಗಳನ್ನ, ರೈತರನ್ನ ಮುಳುಗಿಸೋದು, ಏನು ಬೇಕೋ ಏನು ಅಧಿಕಾರ ಐತೆ, ದರ್ಪ ಎಷ್ಟು ದಿನ ಮಾಡ್ತಾರ್ರಿ? ಈ ದರ್ಪಗೆಲ್ಲ ಹೆದರಿಕೆತೀನಿ ಅಂತ ತಿಳ್ಕೊಂಡಿದ್ರೆ ಆ ಜಿಲ್ಲಾಧಿಕಾರಿಗಳಿಗೇನೋ ಸರ್ಕಾರದ ನನಗೆ ಕುಮ್ಮಕ್ಕ ಐತೆ, ದರ್ಪ ನಾನು ಮಾಡ್ತೀನಿ, ಅದೇನು ದರ್ಪ ಮಾಡ್ತಾರೆ ನೋಡೋಣ. ಇಂಥವೆಲ್ಲ ನಾನು ನೋಡ್ಬಿಟ್ಟಿರೋರು. ನಾನು 1 ವಾರ ಗಡುವು ಕೊಡ್ತೀವಿ, ಮಂಜಣ್ಣವರು ನಾವು ಮಾತಾಡಿದ್ದೀವಿ. ಅಸೆಂಬ್ಲಿ ಆದ ತಕ್ಷಣ ಬರ್ತೀವಿ, ಸೋಮವಾರ ಅದೇನು ಮಾಡ್ತಾರೆ ಕಚೇರಿ ಮುಂದೆ ಕೂರ್ತೀವಿ. ಯಾವ ಆಧಾರದ ಮೇಲೆ ಚೇಂಜ್ ಮಾಡಿದ್ರು? ತಹಸೀಲ್ದಾರ್ ಹೆಂಗೆ ಮಾಡಿಕೊಟ್ಟ ಇದನ್ನು? ತಹಸೀಲ್ದಾರ್ ಮಾಡ್ಬೇಕಾದ್ರೆ ಕಣ್ಮುಚ್ಚುವೆ ಮಾಡಿದ್ನ? ನಾವೇನಾದ್ರು ತಹಸೀಲ್ದಾರನ್ನ ಅವತ್ತು ಇಲ್ಲಿ ಹಾಸನ ತಹಸೀಲ್ದಾರ್ ಅವರೇ ಈ ಹಾಸನ ಸುತ್ತಮುತ್ತ ಲೂಟಿ ಮಾಡೋಕೆ ಇಟ್ಕೊಂಡವ್ರು, ಇವಳನ್ನ ಏಜೆಂಟಾಗಿ ಕರ್ಕೊಬಂದವಳೆ. ಕಡೂರು ಸಸ್ಪೆಂಡು, ಜೈಲಿಗೆ ಹೋಗಿ ಬಂದವ್ರು ಗಿರಾಕಿ. ಇಲ್ಲಿ ಆ ತಹಸೀಲ್ದಾರ್ ಅವರಲ್ಲ ಯಾವ ಮಟ್ಟಕ್ಕೆ ಅವರು ಅಂತ ಅಂದರೆ ಕೇಳಬೇಕು ನೀವು, ನಾನು ಹೇಳೋದಿಲ್ಲ. ಅವ್ರು ಹೇಳ್ತಾರೆ ನಾನು ಏನು ಮಾಡಲಿ ಸರ್, ಜಿಲ್ಲಾಧಿಕಾರಿಗಳು ಇಲ್ಲಿ ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ಸರ್, ಅವ್ರು ಹೇಳಿದ್ದು ಮಾಡಬೇಕು ಅಂತಾರೆ ನೇರವಾಗಿ ಹೇಳ್ತಾರೆ. ಹಾಸನ ತಹಸೀಲ್ದಾರರು ಚನ್ನಪಟ್ಟಣದಿಂದ ಕಳಿಸಿದ್ರೆ ಅವರು ಸರ್ ನಾವೇನು ಮಾಡಲಿ? ಆಮೇಲೆ ನಾನು ಹೆಂಗೆ ಇದು ನಮ್ಗೆ ಕೇಳಿದೆ, ಸೀನಿಯರ್ ಇದ್ರ ಮೇಲೆ ಮಾಡ್ತೀವಿ ಅಂದರೆ ಇದು ಹೆಂಗ್ರಿ ಹಿಂಗೆ ಮಾಡಿದ್ರಿ? ನಮಗೆ ಗೊತ್ತಿಲ್ಲ ಸರ್, ಇಲ್ಲಿ ಕಳಿಸಿರೋದು ಇದು ತಹಸೀಲ್ದಾರ್ ಕಳಿಸಿರೋದು, ನಾನಲ್ಲ. ಈ ಪ್ರತಿ ತಹಸೀಲ್ದಾರ್ ಕಳಿಸಿದ ಮೇಲೆ ಯಾವ ಆಧಾರದ ಮೇಲೆ ತಹಸೀಲ್ದಾರ್ ಕಳಿಸಿದ್ರು? ಚುನಾವಣೆ ಆಯೋಗಕ್ಕೆ ಕೇಳ್ತೀವಿ, ಇದಾದ ತಕ್ಷಣ ಚುನಾವಣಾ ಆಯೋಗಕ್ಕೆ ಬಂದು ಹೋಗ್ತೀವಿ. ಚುನಾವಣಾ ಆಯೋಗ ರಾಜ್ಯದಲ್ಲಿ ಅಕ್ರಮ ವಲಸಿಗರ ನಿಯಂತ್ರಣ, ಅಕ್ರಮ ಗೋಸಾಗಾಟ ಹಾಗೂ ಗೋಹತ್ಯೆ ತಡೆಗೆ ಸರ್ಕಾರ ತಕ್ಷಣವೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಶ್ರೀರಾಮ ಸೇನೆ ವತಿಯಿಂದ ರಾಜ್ಯಾದ್ಯಂತ ಹಂತ ಹಂತವಾಗಿ ಹೋರಾಟ ರೂಪಿಸುವುದಾಗಿ ಸಂಘಟನೆಯ ರಾಜ್ಯ ಕಾರ್ಯಾಧ್ಯಕ್ಷ ಸುರೇಶ್ ಗೌಡ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದ ಶ್ರೀರಾಮ ಸೇನೆ ರಾಜ್ಯದಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ. ಇದೀಗ ಅಕ್ರಮ ವಲಸಿಗರ ವಿಚಾರ, ಗೋಹತ್ಯೆ ಮತ್ತು ಅಕ್ರಮ ಗೋ ಸಾಗಾಟದಂತಹ ಗಂಭೀರ ಸಮಸ್ಯೆಗಳ ಕುರಿತು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶಿ ವಲಸಿಗರ ಸಂಖ್ಯೆ ಹೆಚ್ಚುತ್ತಿರುವ ಬಗ್ಗೆ ಹಲವು ವರ್ಷಗಳಿಂದ ಆತಂಕ ವ್ಯಕ್ತವಾಗುತ್ತಿದೆ. ಇಂತಹ ಪ್ರಕರಣಗಳಲ್ಲಿ ಸಮಗ್ರ ಪರಿಶೀಲನೆ ನಡೆಸಿ ದೇಶದ ಕಾನೂನು ಮತ್ತು ನಿಯಮಗಳಿಗೆ ವಿರುದ್ದವಾಗಿ ನೆಲೆಸಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು 5 ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಪತ್ತೆ ಹಚ್ಚಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಎಂದು ತಿಳಿಸಿದರು. ಸ್ಥಳೀಯ ಮಟ್ಟದಲ್ಲಿ ಸಂಘಟನೆಗಳು ಇಂತಹ ಪ್ರಕರಣಗಳನ್ನು ಪತ್ತೆ ಹಚ್ಚುತ್ತಿರುವ ಸಂದರ್ಭ ಸರ್ಕಾರದ ಸಂಬಂಧಪಟ್ಟ ಇಲಾಖೆಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದರು. ಗೃಹ ಇಲಾಖೆ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯಾದ್ಯಂತ ಅಕ್ರಮ ವಲಸಿಗರ ಕುರಿತು ಸಮಗ್ರ ಪರಿಶೀಲನೆ ನಡೆಸಬೇಕು. ಅಗತ್ಯ ದಾಖಲೆಗಳಿಲ್ಲದೆ ವಾಸಿಸುತ್ತಿರುವವರನ್ನು ಗುರುತಿಸಿ ಕಾನೂನುಬದ್ಧ ಪ್ರಕ್ರಿಯೆ ಮೂಲಕ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು.
ಅಕ್ರಮ ಗೋ ಸಾಗಾಟದ ಕುರಿತು ಪೊಲೀಸ್ ಇಲಾಖೆಗೆ ಮಾಹಿತಿ ಇಲ್ಲದಿದ್ದರೂ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ಮಾಹಿತಿ ಲಭ್ಯವಾಗುತ್ತದೆ ಎಂಬುದು ಹಲವು ಪ್ರಶ್ನೆಗಳಿಗೆ ಕಾರಣವಾಗಿದೆ ಎಂದು ಸುಂದರೇಶ್ ಗೌಡ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮ ಸೇನೆ ರಾಜ್ಯ ಸಹ ಕಾರ್ಯದರ್ಶಿ ಜಾನೆಕೆರೆ ಹೇಮಂತ್, ಜಿಲ್ಲಾಧ್ಯಕ್ಷ ಧರ್ಮನಾಯಕ್, ದುರ್ಗಾ ಸೇನಾ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಹಾಸನ್, ತಾಲೂಕು ಅಧ್ಯಕ್ಷ ಜಗದೀಶ್, ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿ ಮಹೇಶ್, ಜಿಲ್ಲಾ ಪ್ರಮುಖ್ ಅಮಿತ್, ಉಪಾಧ್ಯಕ್ಷ ಅರುಣ್, ಗಿರೀಶ್, ನಗರಾಧ್ಯಕ್ಷ ದರ್ಶನ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಈಗೇನು ಶ್ರೀರಾಮ ಸೇನೆ ಸಂಘಟನೆ ಸುಮಾರು 21 ವರ್ಷಗಳಿಂದ ನಿರಂತರವಾಗಿ ರಾಜ್ಯದಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಮೋದ್ ಮುತಾಲಿಕ್ ಜಿಯವರ ಒಂದು ಕಟ್ಟರ್ ಹಿಂದುತ್ವದ ಸಂಘಟನೆ ಅಂತಕ್ಕಂಥ ಒಂದು ಹೆಸರನ್ನು ಪಡ್ಕೊಂಡು ಬಂದಂಥದ್ದು. ಪ್ರತಿ ತಿಂಗಳಿಗೆ ಜಿಲ್ಲಾ ಅಭ್ಯಾಸ ವರ್ಗ ಅಂತಕ್ಕಂಥದ್ದು, ಜಿಲ್ಲಾ ಬೈಠಕನ್ನು ತಗೊಳ್ಬೇಕಂತಕ್ಕಂಥದ್ದನ್ನು ಈಗಾಗಲೇ ರಾಜ್ಯ ಕಮಿಟಿ ನಿರ್ಣಯ ಮಾಡಿತ್ತು. ಅದರಂತೆ ಇವತ್ತು ಹಾಸನ ಜಿಲ್ಲೆಯ ಜಿಲ್ಲಾ ಬೈಠಕನ್ನು ಹಮ್ಮಿಕೊಂಡಿದ್ದೀವಿ. ಈ ಬೈಠಕಿನ ವಿಶೇಷ ಏನಂದರೆ, ಅಕ್ರಮ ನುಸುಳುಕೋರ ಬಾಂಗ್ಲಾದವರ ವಿರುದ್ಧ ಹೋರಾಟ ಮಾಡುವಂಥದ್ದು ಮತ್ತು ಗೋಹಂತಕರ ಹಾವಳಿ ಇತ್ತೀಚೆಗಂತೂ ಗೋಹಂತಕರಿಗೆ ಭಯನೇ ಇಲ್ಲದಂತಾಗಿದೆ. ಯಾವುದೇ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಸಂಘಟನೆಗಳದಾಗಿರ್ಬೋದು, ರಾಜಕಾರಣಿಗಳದಾಗಿರ್ಬೋದು, ಯಾವುದೇ ರೀತಿ ಅವರಿಗೆ ಭಯನೇ ಇಲ್ಲದಂತಾಗಿದೆ. ಮನೆಯಲ್ಲಿ ಬಂದು ಗೋಗಳನ್ನು ಕಳ್ತನ ಮಾಡ್ಕೊಂಡು ಹೋಗುವಂಥದ್ದು ಕೂಡ ಪ್ರಾರಂಭ ಆದಂಥದ್ದು. ಮೂರನೇದು, ಪ್ರತಿ ತಿಂಗಳು ಈ ಜಿಲ್ಲೆಯಲ್ಲಿ ಒಂದು ಅಭ್ಯಾಸ ವರ್ಗವನ್ನು ಇಟ್ಕೊಳ್ಬೇಕಾಗಿದೆ ಹಿಂದೂ ಕಾರ್ಯಕರ್ತರುಗಳಿಗೆ. ಅಲ್ಲಿರುವಂಥ ಕಾರ್ಯಕರ್ತರನ್ನು ಎಚ್ಚರಿಸಿಕೊಳ್ಳುವಂಥದ್ದು, ಕಾರ್ಯಕರ್ತರಿಗೆ ಹಿಂದುತ್ವದ ಬಗ್ಗೆ ತಿಳುವಳಿಕೆ ಹೇಳುವಂಥದ್ದು, ಈ ರೀತಿ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾವು ಹಾಸನ ಜಿಲ್ಲಾ ಬೈಠಕಿಗೆ ಆಗಮಿಸಿದ್ದೀವಿ. ಮೊದಲನೇದಾಗಿ ಬಾಂಗ್ಲಾದೇಶ ನುಸುಳುಕೋರರವ್ರದ್ದು ಈಗಾಗಲೇ ಎಲ್ಲ ಜಿಲ್ಲೆಗೆ ನಾವು ಬಾಂಗ್ಲಾದ ಭಾಷೆ ಬರುವಂಥ ವ್ಯಕ್ತಿಗಳನ್ನು ನಾವು ನಿಮಿತ್ತವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಹಿಂದೂ ಜನಜಾಗೃತಿ ಸಮಿತಿಯ ಸಂಘಟನೆಯಿಂದ ನಮಗೆ ನಿರಂತರವಾಗಿ ಬಾಂಗ್ಲಾದೇಶದಿಂದನೇ ಸಂಘಟನೆಯಲ್ಲಿರುವಂಥ ಪ್ರಮುಖರನ್ನು ನಾವು ಜಿಲ್ಲೆಗಳಿಗೆ ನೇಮಕಾತಿಯನ್ನು ಮಾಡಿಕೊಂಡು ಅಲ್ಲಿ ಬಂದಿರುವಂಥ ಅವರ ಭಾಷೆಯಲ್ಲಿ ನಾವು ಕಂಡುಹಿಡಿಯುವಂಥದ್ದು, ಎಲ್ಲಿಂದ ಬಂದಿದ್ದೀರಿ ಅಂತಕ್ಕಂಥದ್ದನ್ನು ಪರಿಶೀಲಿಸುವಂಥದ್ದನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಅದೇ ರೀತಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ರಾಜ್ಯ ಸರ್ಕಾರಿ ನೌಕರರಿಗೆ ಶನಿವಾರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸನ್ಮಾನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವು ಸಾಮೂಹಿಕವಾಗಿ ಸಂವಿಧಾನ ಪೀಠಿಕೆ ಓದುವ ಮೂಲಕ ಪ್ರಮಾಣ ವಚನ ಬೋಧಿಸುವ ಮುಖಾಂತರ ವಿಶೇಷವಾಗಿ ಉದ್ಘಾಟನೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ವಿದ್ಯಾರ್ಥಿಗಳು ತಾವು ಪಡೆದಂತಹ ಶಿಕ್ಷಣದಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು, ಉತ್ತಮ ವಿದ್ಯಾರ್ಥಿಗಳಾಗಿ ಈ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕೀರ್ತಿ ತರುವಂತಹ ಪ್ರಜೆಗಳಾಗಿ ರೂಪುಗೊಳ್ಳಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮನಸ್ಸು ಮಾಡಿದರೆ ವಿದೇಶದಲ್ಲೇ ಐಷಾರಾಮಿ ಜೀವನ ನಡೆಸಬಹುದಿತ್ತು. ಆದರೆ ನಾನು ಕಲಿತ ವಿದ್ಯೆ ನನ್ನ ಸಮುದಾಯಕ್ಕೆ ಪ್ರೇರಣೆಯಾಗಬೇಕೆಂಬ ಉದ್ದೇಶದಿಂದ ಈ ದೇಶಕ್ಕೆ ಪ್ರತಿಯೊಂದು ಸಂವಿಧಾನವನ್ನು ನೀಡುವ ಮೂಲಕ ನಮ್ಮೆಲ್ಲರಿಗೂ ರಕ್ಷಾ ಕವಚವಾಗಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಸ್ವಾರ್ಥವನ್ನ ಬಿಟ್ಟು ಸಮಾಜಕ್ಕಾಗಿ ಮತ್ತು ಸಮುದಾಯಕ್ಕಾಗಿ ತಮ್ಮ ಸಮಯವನ್ನ ಮೀಸಲಿಡಬೇಕು ಎಂದರು. ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ನಮ್ಮ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರು ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಮಗೆಲ್ಲ ಹೆಮ್ಮೆ ಇದೆ. ಯಾರು ಯಾವಾಗ ಬೇಕಾದರೂ ಎಷ್ಟು ದೊಡ್ಡ ಮಟ್ಟಕ್ಕಾದರೂ ಬೆಳೆಯಬಹುದು ಎಂದು ನಾವು ಶಿಕ್ಷಣ ಸಂಘಟನೆ ಮಾಡಿಕೊಂಡು ಬರುತ್ತಿದ್ದೇವೆ. ಆದರೆ ಹೋರಾಟದಲ್ಲಿ ತೊಡಕಿದ್ದು ಹೋರಾಟದಲ್ಲಿ ಯಾರೂ ಕೂಡ ರಾಜಕಾರಣ ಬೆರೆಸಬಾರದೆಂದು ಕಿವಿಮಾತು ಹೇಳಿದ ಅವರು, ದಲಿತ ಸಂಘರ್ಷ ಸಮಿತಿಯ ಹಿರಿಯ ನಾಯಕರಾದ ದಿವಂಗತ ಚಂದ್ರಪ್ರಸಾದ್ ತ್ಯಾಗಿ ಹಾಗೂ ಕೃಷ್ಣಪ್ಪ ಅವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡರು. ತಾಲೂಕು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಮಾತನಾಡಿ, ಯುವ ಸಮುದಾಯ ಯಾವ ಸಂದರ್ಭದಲ್ಲಿ ದಾರಿ ತಪ್ಪಬಾರದು. ಅಂಬೇಡ್ಕರ್ ನೀಡಿರುವ ಸಂವಿಧಾನದ ಅಡಿಯಲ್ಲಿ ಸಮುದಾಯದ ಎಲ್ಲರನ್ನು ಮೇಲೆತ್ತುವ ಜವಾಬ್ದಾರಿ ನಿಮ್ಮೆಲ್ಲ ಯುವ ಸಮುದಾಯಕ್ಕೆ ಇದೆ ಎಂದರು. ಕಾರ್ಯಕ್ರಮದಲ್ಲಿ ಐಎಫ್ಎಸ್ ಅಧಿಕಾರಿ ಕ್ರಾಂತಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ 2024-25 ಹಾಗೂ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿ ಹಾಗೂ ಪದವಿ ಪರೀಕ್ಷೆಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ 260 ವಿದ್ಯಾರ್ಥಿಗಳಿಗೆ ಮತ್ತು 15 ನಿವೃತ್ತ ಸರ್ಕಾರಿ ನೌಕರರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಸಿಮೆಂಟ್ ಮಂಜು, ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ, ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್, ಮೈಸೂರಿನ ಅಕ್ಕ ಅಕಾಡೆಮಿ ಸಂಸ್ಥಾಪಕ ಡಾ ಶಿವಕುಮಾರ್ ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ನಾನು ನಮ್ಮ ಮಂಜುನಾಥ್ ಅವರು ನಾವು ಯಾವಾಗ ಬೇಕಾದರೂ ಮಾತಾಡ್ಬೋದು.
ಶಿವಶಂಕರಿ ಬಂದರೆ ಅವ್ರ ಮಾತನ್ನು ನೀವು ಕೇಳಬೇಕು, ಶಿವಕುಮಾರ್ ಅವ್ರ ಮಾತನ್ನು ಕೊಡಿ. ಕಾರಣ ಅವ್ರಿಗೆ ಅವರು ಕೂಡ ಕೆಳಮಟ್ಟದಿಂದ ಬಂದಂಥವ್ರು, ಕಷ್ಟದಿಂದ ಬಂದಂಥವ್ರು. ಇವತ್ತು ನನ್ನ ಮಕ್ಕಳಿಗೆ ಈ ವಯಸ್ಸಿನ ಮಕ್ಕಳಿಗೆ ಸನ್ಮಾನ ಮಾಡ್ತೀವಿ, ನಮ್ಮೆಲ್ಲ ಖುಷಿ ಇದೆ, ಹೆಮ್ಮೆ ಇದೆ. ಯಾವಾಗ ಬೇಕಾದರೂ ಯಾವ ಮಟ್ಟಕ್ಕೆ ಬೇಕಾದರೂ ಬೆಳೀಬಹುದು. ನಾನು ಒಂದೇ ಒಂದು ಪ್ರಾರ್ಥನೆ ಮಾಡ್ತಿದ್ದೇನೆ, ಶಿಕ್ಷಣ ಆಗಿದೆ, ಸಂಘಟನೆ ಆಗಿದೆ, ಹೋರಾಟದಲ್ಲಿ ಸ್ವಲ್ಪ ತೊಡಕಿದೆ, ಹೋರಾಟಕ್ಕೆ ದಯಮಾಡಿ ಯಾರು ಕೂಡ ರಾಜಕಾರಣವನ್ನು ಬೆಳೆಸಬೇಕು. ಹೋರಾಟ ಬೇರೆ, ದಲಿತ ಸಂಘರ್ಷ ಸಮಿತಿ, ನಮ್ಮ ತ್ಯಾಗಿ, ನಮ್ಮ ಕೃಷ್ಣಪ್ಪದವರು, ನಮ್ಮ ಅಣ್ಣಯ್ಯನವರು, ಭಾಳ ಕಡೆಯಲ್ಲಿ ಹೆಸರು, ನಮ್ಮ ಭೈರಪ್ಪ ಮಾಸ್ಟರ್. ಹಿಂದೆ ನಾವೆಲ್ಲ ಹೋರಾಟಕ್ಕೆ, ನಾನು ಹೈಸ್ಕೂಲ್ನಲ್ಲಿ, ಖಾಸಗಿ ಹೈಸ್ಕೂಲ್ನಲ್ಲಿ ಟೀಚರ್ ಆಗಿದ್ದೆ. ನೀವೆಲ್ಲ ಹೋದ್ರೆ ಸಸ್ಪೆಂಡ್ ಮಾಡ್ತಾರೆ ಅಂತ ಎದುರಿಸೋದು ನಮಗೆ. ತ್ಯಾಗಿ ನಮಗೆ ಧೈರ್ಯ ನಮ್ಮೆಲ್ಲ ಈ ಕೀರ್ತಿ ಇದ್ದಾರೆ, ನಮ್ಮ ಇವರೆಲ್ಲ ಈಗ ಎಲ್ಲ ನೌಕರಿದ್ದಾರೆ, ಇವರು ನಮ್ಮ ಶಾಂತರಾಜ್ ಇವರೆಲ್ಲ ಅದಲ್ಲ ಎಲ್ಲೂ ಕೂಡ ದಾರಿ ತಪ್ಪಬಾರದು. ಯಾಕೆ ತಪ್ಪಬಾರದು ಅಂದ್ರೆ, ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಮ್ಮ ಜಾತಿಯವ್ರನ್ನ ಎಲ್ಲರನ್ನು ಮೇಲೋತ್ತಂತ ಕೆಲಸ ನಿಮ್ಮೆಲ್ಲರ ಮೇಲೆ ಹೆಗಲ ಮೇಲೆ ಭಾರ ಇದೆ ಅಂತ ಹೇಳಿ ನಾನು ಅದನ್ನು ಕೂಡ ಭಾವಿಸ್ತೇನೆ. ಯಾಕಂದ್ರೆ ಬಾಬಾ ಸಾಹೇಬರು ಹೇಳ್ತಾರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವರ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ನಾವು ಬರೀ ವೇದಿಕೆ ಮೇಲೆ ಬಂದು ಭಾಷಣ ಮಾಡಿ ಬಾಬಾ ಸಾಹೇಬರ ಬಗ್ಗೆ ಮಾತಾಡಿ ಒಂದಷ್ಟು ಹೋದ್ರೆ ಸಾಲದು, ರಕ್ತದಲ್ಲಿರಬೇಕು. ನಾನಾದರೂ ಕೂಡ, ಯಾರಾದರೂ ಕೂಡ ಬಾಬಾ ಸಾಹೇಬರ ಬಗ್ಗೆ ಏನಾದರೂ ಮಾತಾಡ್ತೀವಿ, ಏನಾದರೂ ನುಡಿತೀವಿ, ಅವ್ರು ಹಾಕ್ಕೊಟ್ಟಿರುವಂತ ದಾರಿಯಲ್ಲಿ ನಡೀತೀವಿ ಅಂತ ಹೇಳಿದ್ರೆ ಸೊ ನೀವು ಅಂತ ಕಠಿಣವಾದ ಪರೀಕ್ಷೆಗಳನ್ನ ನೀವು ಫೇಸ್ ಮಾಡಬೇಕಾ, ಮುಂದೆ ನಿಮ್ಗೆ ಈಸಿ ಆಗಬೇಕಾ? ಹಾಗಿದ್ರೆ 6 hours per day ಶುರು ಮಾಡಿ, ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಇವಾಗ ನಿಮಗೆ ಗೊತ್ತಾ, ಗುಣಿಸಿ ನೋಡೋಣ. 365 ದಿನ ಇಂಟು 6 ಗಂಟೆ ಎಷ್ಟಾಯ್ತು ಹೇಳಿ ಸ್ಟೂಡೆಂಟ್ಸ್? 365 ಇಂಟು 6 ಎಷ್ಟಾಯ್ತು ಹೇಳಿ ಜೋರಾಗಿ? 2190 ಗಂಟೆಗಳು ಒಂದು ವರ್ಷಕ್ಕೆ ನಿಮ್ಮ ಕೈನಲ್ಲಿ ಇದೆ, ನಿಮ್ಮ ಹತ್ರ ಇದೆ. 2000 ಗಂಟೆ. PUC ಆದರೆ ನಿಮಗೆ 2 ವರ್ಷಕ್ಕೆ 4000 ಗಂಟೆ ಇದೆ. ಡಿಗ್ರಿ ಆದರೆ ನಿಮಗೆ 3 ವರ್ಷ ಡಿಗ್ರಿ ಮಾಡ್ತೀನಿ ಅಂದರೆ 6000 ಗಂಟೆ ಇರುತ್ತೆ. 4 ವರ್ಷ ಡಿಗ್ರಿ ಮಾಡ್ತೀನಿ ಅಂದರೆ 8000 ಗಂಟೆ ಇರ್ತದೆ. ನಾನು ಹೇಳ್ತೀನಿ, ನನ್ನ ಅನುಭವದಿಂದ ಹೇಳ್ತೀನಿ, ನೀವು ಈ 6000 ಗಂಟೆ ಅಥವಾ ಗ್ರಾಮ ಪಂಚಾಯಿತಿ ಕ್ಷೇತ್ರಗಳ ಮೀಸಲಾತಿ ಅಧಿಸೂಚನೆ ರದ್ದುಪಡಿಸಲು ಆಗ್ರಹಿಸಿ ಆಗಸ್ಟ್ 24ರಂದು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ ಮಾಡಲು ನಿರ್ಧರಿಸಿರುವುದಾಗಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಮತ್ತು ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ, ಗ್ರಾಮ ಪಂಚಾಯಿತಿಗೆ ವರ್ಗವಾರು ಮೀಸಲಾತಿ ನಿಗದಿಪಡಿಸುವ ಸಂಬಂಧ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಗಳಂತೆ ಪ್ರಕ್ರಿಯೆ ನಡೆಸಬೇಕಿದೆ. ಆದರೆ ಹಾಸನ ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮೀಸಲಾತಿ ನಿಗದಿಪಡಿಸುವ ಸಂದರ್ಭ ನಿಯಮಗಳನ್ನು ಸಮರ್ಪಕವಾಗಿ ಪಾಲಿಸಲಾಗಿಲ್ಲ ಎಂದು ದೂರಿದರು. ಸರ್ಕಾರದ ಮಾರ್ಗಸೂಚಿ ಅನ್ವಯ ಆಯಾ ಕ್ಷೇತ್ರಗಳಲ್ಲಿ ವಿವಿಧ ವರ್ಗಗಳಿಗೆ ಸೂಕ್ತ ಪ್ರಾತಿನಿಧ್ಯ ದೊರೆಯುವಂತೆ ಮೀಸಲಾತಿ ನಿಗದಿಪಡಿಸಬೇಕಾಗಿದ್ದರೂ ಕೆಲವು ಕ್ಷೇತ್ರಗಳಲ್ಲಿ ಸಾಮಾನ್ಯ, ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳಿಗೆ ಸಮರ್ಪಕ ಅವಕಾಶ ಕಲ್ಪಿಸದೆ ಮೀಸಲಾತಿ ನಿಗದಿಪಡಿಸಲಾಗಿದೆ ಎಂದು ದೂರಿದರು. ಹಾಸನ ತಾಲೂಕು ತಹಸೀಲ್ದಾರ್ ಕಚೇರಿಯಿಂದ ಕಳುಹಿಸಲಾದ ಪ್ರಸ್ತಾವನೆಯಲ್ಲಿಯೂ ಈ ರೀತಿಯ ಲೋಪಗಳಾಗಿವೆ. ಬಳಿಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿಯೂ ಪ್ರಸ್ತಾವನೆಯನ್ನು ಸಮರ್ಪಕವಾಗಿ ಪರಿಶೀಲಿಸದೆ ಆಗಸ್ಟ್ 18ರಂದು ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಆರೋಪಿಸಿದರು. ಬಾಹ್ಯ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಯಾರಿಗೂ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಮೀಸಲಾತಿ ನಿಗದಿಪಡಿಸಲಾಗಿದೆ ಎಂಬ ಅನುಮಾನ ಮೂಡುತ್ತಿದೆ. ಇದರಿಂದ ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗದ ಆಕಾಂಕ್ಷಿಗಳಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅವಕಾಶವೇ ಇಲ್ಲದಂತಾಗಿದೆ. ಇದೇ ರೀತಿಯ ಸಮಸ್ಯೆ ಜಿಲ್ಲೆಯ ಎಲ್ಲ 8 ತಾಲೂಕುಗಳ ವ್ಯಾಪ್ತಿಯಲ್ಲಿರುವ ಗ್ರಾಮ ಪಂಚಾಯಿತಿ ಕ್ಷೇತ್ರಗಳಲ್ಲಿಯೂ ಕಂಡುಬರುತ್ತಿದೆ. ಆಯಾ ತಾಲೂಕಿನ ಅಧಿಕಾರಿಗಳು ನಿಯಮಾನುಸಾರ ಮೀಸಲಾತಿ ನಿಗದಿಪಡಿಸದೆ ಮನಸೋ ಇಚ್ಛೆ ಕ್ರಮ ಕೈಗೊಂಡಿರುವ ಆರೋಪಗಳಿದ್ದು, ಈ ಕುರಿತು ಜಿಲ್ಲಾಡಳಿತ ಸಮಗ್ರ ಪರಿಶೀಲನೆ ನಡೆಸಬೇಕೆಂದು ಒತ್ತಾಯಿಸಿದರು. ಆಗಸ್ಟ್ 18ರಂದು ಹೊರಡಿಸಿರುವ ಹಾಸನ ಜಿಲ್ಲೆಯ ಎಲ್ಲ 8 ತಾಲೂಕುಗಳ ಗ್ರಾಮ ಪಂಚಾಯಿತಿ ಕ್ಷೇತ್ರಗಳ ಮೀಸಲಾತಿ ಅಧಿಸೂಚನೆಯನ್ನ ಕೂಡಲೇ ರದ್ದುಪಡಿಸಬೇಕು.
ನಂತರ ಸಾರ್ವಜನಿಕರಿಂದ ಆಕ್ಷೇಪಣೆ ಮತ್ತು ಅಹವಾಲುಗಳನ್ನು ಆಹ್ವಾನಿಸಿ ಸರ್ಕಾರದ ಮಾರ್ಗಸೂಚಿ ಮತ್ತು ಮೀಸಲಾತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಪಾರದರ್ಶಕವಾಗಿ ಮರು ಮೀಸಲಾತಿ ನಿಗದಿಪಡಿಸಬೇಕೆಂದು ಜೆಡಿಎಸ್ ಮುಖಂಡರು ಆಗ್ರಹಿಸಿದರು. ಪ್ರತಿ ವರ್ಗಕ್ಕೂ ಸಂವಿಧಾನಬದ್ದವಾಗಿ ದೊರೆಯಬೇಕಾದ ಪ್ರಾತಿನಿಧ್ಯ ಮತ್ತು ಸಾಮಾಜಿಕ ನ್ಯಾಯವನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಂದಿನ ಹಂತದಲ್ಲಿ ಕಾನೂನುಬದ್ಧ ಮತ್ತು ಪ್ರಜಾಸತ್ತಾತ್ಮಕ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಆಲೂರು ತಾಲೂಕು ಅಧ್ಯಕ್ಷ ಮಂಜೇಗೌಡ, ಮುಖಂಡ ಶಿವಣ್ಣ, ಬ್ಯಾಂಕ್ ನಿರ್ದೇಶಕ ಬಿದಿರಿಕೆರೆ ಜಯರಾಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂಥ ಶಿವಣ್ಣವರು ಮತ್ತು ನಮ್ಮ DCC ಬ್ಯಾಂಕಿನ ನಿರ್ದೇಶಕರಾದಂಥ ಜಯರಾಮಣ್ಣವರು ಭಾಗವಹಿಸಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದರ ಉದ್ದೇಶ ಏನಂತ ಅಂದರೆ, ಈಗಾಗಲೇ ಮೊನ್ನೆ 18ನೇ ತಾರೀಕು ಗ್ರಾಮ ಪಂಚಾಯಿತಿಯ ಚುನಾವಣೆಗೆ ಒಂದು ಮೀಸಲಾತಿಯನ್ನು ಪ್ರಕಟ ಮಾಡಿದ್ದಾರೆ. ಆ ಮೀಸಲಾತಿಯಲ್ಲಿ ಏನು ಕೆಲವೊಂದು ಎಲ್ಲ ಸಮುದಾಯಗಳಿಗೆ ಏನು ಅವಕಾಶವನ್ನು ಕೊಡಬೇಕಾಗಿತ್ತೋ ಅವಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಯಾಕೆಂದರೆ RDPR ಸೂಚನೆಯಂತೆ ಯಾವುದಕ್ಕೆ ಯಾವ್ಯಾವ ಸಮುದಾಯ ಅಲ್ಲಿ ಜಾಸ್ತಿ ಇದೆ ಆ ಸಮುದಾಯಗಳಿಗೆ ಯಾವುದೇ ಸಮುದಾಯ ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಪಂಗಡ ಇರ್ಬೋದು, ಸಾಮಾನ್ಯ ವರ್ಗ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಯಾವ್ಯಾವ ಸಮುದಾಯದವರಲ್ಲಿ ಜಾಸ್ತಿ ಇದ್ದಾರೋ ಅವರಿಗೆ ಅಲ್ಲಿ ನೋಡಿ ಮೀಸಲಾತಿಯನ್ನು ಕೊಡಬೇಕಾಯಿತು. ಅದನ್ನು ಮಾಡ್ದಲೇ ಹಾಸನ ತಾಲೂಕು ತಹಸೀಲ್ದಾರವರು ಅವ್ರ ಮನಸಾ ಇಚ್ಛೆ, ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಇವರು ಮೀಸಲಾತಿಯನ್ನು ಗ್ರಾಮ ಪಂಚಾಯಿತಿಗಳಿಗೆ ಮೀಸಲಾತಿಯನ್ನು ನಿಗದಿಪಡಿಸುವಾಗ ಒಂದೊಂದು ಸರಿ 2-3 ಸರಿ ಬಂದಿರತಕ್ಕಂಥ ಮೀಸಲಾತಿಯನ್ನೇ ಕೊಟ್ಟು ಮೀಸಲಾತಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಅದನ್ನು ಪರಿಶೀಲನೆ ಮಾಡದೆ ಅವರು ಕೂಡ ಸಾಮಾನ್ಯ ವರ್ಗಕ್ಕಿರ್ಬೋದು, ಅನುಸೂಚಿತ ಜಾತಿ ಪಂಗಡಗಳಿಗಿರ್ಬೋದು, ಹಿಂದುಳಿದ ಸಮುದಾಯಕ್ಕಿರ್ಬೋದು, ಅವಕ್ಕೆ ಅನ್ಯಾಯ ಆಗೋ ರೀತಿ ಆ ಚುನಾವಣಾ ಮೀಸಲಾತಿಯನ್ನು ಅನ್ಯಾಯ ಆಗೋ ರೀತಿ ಅವರು ಕೂಡ ಅದೇ ಇದನ್ನು ಪ್ರಕಟ ಮಾಡಿದ್ದಾರೆ. 18ನೇ ತಾರೀಕು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದೇ ರೀತಿ ಎಲ್ಲ ತಾಲೂಕಿನ ಎಲ್ಲ ತಾಲೂಕಿನ ತಹಸೀಲ್ದಾರರು ಕೂಡ ಇದೇ ರೀತಿ ಮಾಡಿದ್ದಾರೆ. ಅದರಿಂದ ನಾವು ಏನು ಇಲ್ಲಿ ಕೇಳೋದೇನಪ್ಪ ಅಂದರೆ, ಯಾವುದೇ ಸಮುದಾಯಕ್ಕೆ ನಾವು ಇದು ಮಾಡ್ತಾಯಿಲ್ಲ. ಆ ಸಮುದಾಯ ಎಲ್ಲಿ ಜಾಸ್ತಿ ಇರುತ್ತೆ ಆ ಸಮುದಾಯಕ್ಕೆ ಅಲ್ಲಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋದೇ ಮೀಸಲಾತಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಈದ್ ಮಿಲಾದ್ ಹಬ್ಬದ ಅಂಗವಾಗಿ ನಡೆಯುವ ಮೆರವಣಿಗೆಯನ್ನ ಶಾಂತಿ, ಸುವ್ಯವಸ್ಥೆ ಮತ್ತು ಶಿಸ್ತಿನಿಂದ ನಡೆಸಬೇಕು. ಮೆರವಣಿಗೆ ವೇಳೆ ಬಾಯಲ್ಲಿ ಸೀಮೆಎಣ್ಣೆ ಹಾಕಿಕೊಂಡು ಬೆಂಕಿ ಹಚ್ಚುವಂತಹ ಅಪಾಯಕಾರಿ ಸಾಹಸಗಳಿಗೆ ಮುಂದಾಗಿ ಅನಾಹುತ ಸೃಷ್ಟಿಸುವವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಡಿವೈಎಸ್ಪಿ ಗೋಪಿ ಎಚ್ಚರಿಸಿದರು. ಬೇಲೂರು ಪಟ್ಟಣದ ನೆಹರು ನಗರ ಪೊಲೀಸ್ ಠಾಣೆ ಆವರಣದಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಈದ್ ಮಿಲಾದ್ ಮುಸ್ಲಿಂ ಸಮುದಾಯಕ್ಕೆ ಅತ್ಯಂತ ಪವಿತ್ರ ಹಾಗೂ ಅರ್ಥಪೂರ್ಣ ಹಬ್ಬವಾಗಿದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಿಸುವ ಈ ಹಬ್ಬವು ಸಮಾಜಕ್ಕೆ ಶಾಂತಿ, ಪ್ರೀತಿ ಮತ್ತು ಸಹೋದರತ್ವದ ಸಂದೇಶವನ್ನು ಸಾರುವಂತಿರಬೇಕು ಎಂದರು.
ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನೀಡಿರುವ ಮಾರ್ಗಸೂಚಿಯನ್ನ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪಾಲಿಸಬೇಕು. ಹಬ್ಬದ ಆಚರಣೆಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗೆ ಅವಕಾಶ ನೀಡದಂತೆ ಸಮುದಾಯದ ಮುಖಂಡರು ಮತ್ತು ಯುವಕರು ಸ್ವಯಂ ಪ್ರೇರಿತರಾಗಿ ಪೊಲೀಸರೊಂದಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಮೆರವಣಿಗೆಯ ಸಂಪೂರ್ಣ ಚಲನವಲನವನ್ನು ಗಮನಿಸಲು ಡ್ರೋನ್ ಸೇರಿದಂತೆ ಆಧುನಿಕ ತಂತ್ರಜ್ಞಾನ ಹಾಗೂ ವಿಡಿಯೋ ದಾಖಲಾತಿ ವ್ಯವಸ್ಥೆಗಳನ್ನು ಬಳಸಲಾಗುವುದು. ಹೀಗಾಗಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವವರು ಯಾವುದೇ ಅಪಾಯಕಾರಿ ಸಾಹಸ, ಅಶಿಸ್ತಿನ ವರ್ತನೆ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಮುಂದಾಗಬಾರದೆಂದು ಸೂಚನೆ ನೀಡಿದರು. ಬೇಲೂರು ಪೊಲೀಸ್ ಠಾಣೆ ಆರಕ್ಷಕ ನಿರೀಕ್ಷಕ ರೇವಣ್ಣ ಮಾತನಾಡಿ, ಈದ್ ಮಿಲಾದ್ ಹಬ್ಬವು ಜಗತ್ತಿಗೆ ಶಾಂತಿಯ ಸಂದೇಶ ಸಾರುವ ಪವಿತ್ರ ಹಬ್ಬವಾಗಿದೆ. ಹೀಗಾಗಿ ಹಬ್ಬವನ್ನು ಶಾಂತಿ, ಪ್ರೀತಿ ಮತ್ತು ಸಹೋದರತ್ವದ ವಾತಾವರಣದಲ್ಲಿ ಆಚರಿಸಬೇಕು. ಯಾವುದೇ ಕಾರಣಕ್ಕೂ ಅವಘಡಗಳಿಗೆ ಅವಕಾಶ ಕಲ್ಪಿಸಬಾರದು ಎಂದ ಅವರು, ಮೆರವಣಿಗೆಯಲ್ಲಿ ಯುವಕರು ಬೈಕ್ ವೀಲಿಂಗ್ ಮಾಡುವುದು ಕಂಡುಬಂದರೆ ಉದ್ದೇಶಪೂರ್ವಕವಾಗಿ ನೂಕುನುಗ್ಗಲು ಉಂಟು ಮಾಡುವುದು, ಸಾರ್ವಜನಿಕರಿಗೆ ತೊಂದರೆ ನೀಡುವುದು ಅಥವಾ ಗಲಾಟೆಗೆ ಕಾರಣವಾಗುವಂತಹ ವರ್ತನೆ ಕಂಡುಬಂದರೆ ಯಾವುದೇ ಮುಲಾಜಿಲ್ಲದೆ ಪ್ರಕರಣ ದಾಖಲಿಸಲಾಗುವುದೆಂದು ಎಚ್ಚರಿಸಿದರು. ಸಭೆಯಲ್ಲಿ ಬೇಲೂರು ಪುರಸಭೆ ಅಧ್ಯಕ್ಷ ಅಕ್ರಂ ಶರೀಫ್, ಪುರಸಭಾ ಸದಸ್ಯ ಜಮಾಲುದ್ದೀನ್, ಪಿಎಸ್ಐ ಶಿವಾನಂದ ಪಾಟೀಲ್, ಮುಖಂಡರಾದ ಅಬ್ದುಲ್ ಖಾದರ್ ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು, ವಿವಿಧ ಸಮುದಾಯದ ಮುಖಂಡರು ಮತ್ತು ಸಾರ್ವಜನಿಕರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಅದಕ್ಕೆ ಅವಕಾಶ ಆಗೋದು ಬೇಡ. ಹೋಯ್ತೇನೋ ನಾನು ಪ್ರತಿಯೊಬ್ಬರಿಗೂ ಹೇಳ್ತಿದ್ದೀನಿ, ಸಂಯಮದಿಂದ ಇರಬೇಕು. ಮೊಹಮ್ಮದ್ ಪೈಗಂಬರ್ರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಬೇಕು ಅಷ್ಟೇ. ಅದನ್ನು ಬಿಟ್ಟು ನಿಮ್ಮ ಹಬ್ಬನ ಆಚರಿಸ್ಕೋಬೇಡಿ. ಮೊಹಮ್ಮದ್ ಪೈಗಂಬರ್ದು ಮಾಡಿ, ನಿಮ್ಮ ವೈಯಕ್ತಿಕ ಹಬ್ಬಗಳನ್ನ ಆಚರಿಸ್ಕೊಳ್ಳೋಕೆ ಹೋಗ್ಬೇಡ. ಅದರಲ್ಲಿ ಎಲ್ಲರಿಗೂ ಇಷ್ಟ ಇದೆ. ಮೊಹಮ್ಮದ್ ಪೈಗಂಬರು ಎಷ್ಟು ಒಳ್ಳೊಳ್ಳೆಯ ತತ್ವಗಳನ್ನು ಹೇಳ್ಕೊಟ್ರು ಅಂತ ಪ್ರತಿಯೊಬ್ಬ ಕುರಾನ್ ಓದೋರ್ಗೆ ಎಲ್ಲರಿಗೂ ಗೊತ್ತಿದೆ. ಅದು ಅವರು ಹೇಳಿದಂಥ ತತ್ವಗಳೇನು ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಬಿಟ್ಟು ನಿಮ್ಮ ತತ್ವಗಳನ್ನ ಅಳವಡಿಸೋಕೆ ಪ್ರಯತ್ನ ಮಾಡ್ತೀರಿ. ದಯವಿಟ್ಟು ಅದಾಗೋದು ಬೇಡ. ಹೋಯ್ತಾನೆ ಹಂಗೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಅದು ನೀವು ಹಂಗೆ ಮಾಡಕ್ಕೆ ಹೋಗ್ತೀನಿ. ನೀವು ಅದನ್ನು ನಾನೀಗ ಕಾರವಾಗಿ ಹೇಳ್ತಿರ್ಬೋದು, ಬೇಜಾರಾಗ್ಬೋದು ಕೆಲವರಿಗೆ. ಆದರೆ ಬೇಜಾರಾದ್ರೂ ಕೂಡ ನಾನು ನಮ್ಮ ಮುಂದೆ ಶಾಂತಿ, ಸುವ್ಯವಸ್ಥೆ ಮತ್ತೇನಪ್ಪ ಅಂದರೆ ಒಳ್ಳೆಯ ಮನೋಭಾವನೆ. ಬಿಫೋರ್ ಲಾಸ್ಟ್ ಇಯರ್ ನಾನೇ ಖುಷಿಯಾಗೋದೆ, ಚೆನ್ನಾಗಿ ಸಂಗೀತದ ಮೂಲಕ ಸಮಾಜಮುಖಿ ಸೇವೆಗೆ ಕೈಜೋಡಿಸುವ ಉದ್ದೇಶದಿಂದ ಬ್ರಾಹ್ಮಣ ಯುವಜನ ಸಮಾಜದ ವತಿಯಿಂದ ವಿಶೇಷ ಚೇತನ ಮಕ್ಕಳ ನೆರವಿಗಾಗಿ ಆಗಸ್ಟ್ 29ರಂದು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಫ್ಯೂಷನ್ ಮ್ಯೂಸಿಕಲ್ ರಸಸಂಜೆ ವಿನೂತನ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬ್ರಾಹ್ಮಣ ಯುವಜನ ಸಮಾಜದ ಅಧ್ಯಕ್ಷ ಈಶಾ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿದ ಅವರು, ಸಂಗೀತಾಸಕ್ತರಿಗೆ ವಿಭಿನ್ನ ಅನುಭವ ನೀಡುವುದರ ಜೊತೆಗೆ ವಿಶೇಷ ಚೇತನ ಮಕ್ಕಳ ಭವಿಷ್ಯಕ್ಕೆ ನೆರವಾಗುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಬೆಂಗಳೂರಿನ ಕರ್ನಾಟಿಕ್ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು, ಶಾಸ್ತ್ರೀಯ ಹಾಗೂ ಪಾಶ್ಚಾತ್ಯ ಸಂಗೀತದ ಸಮ್ಮೇಳನದ ಮೂಲಕ ಫ್ಯೂಷನ್ ಸಂಗೀತದ ರಸದೌತಣ ನೀಡಲಾಗುವುದು ಎಂದರು. ಆಗಸ್ಟ್ 29 ಶನಿವಾರ ಸಂಜೆ 5:30ರಿಂದ ರಾತ್ರಿ 8:30ರವರೆಗೂ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ವಿವಿಧ ವಾದ್ಯಗಳ ಸಂಗೀತ, ಗಾಯನ ಹಾಗೂ ಶಾಸ್ತ್ರೀಯ ಪಾಶ್ಚಾತ್ಯ ಸಂಗೀತದ ಸಂಯೋಜನೆಯೊಂದಿಗೆ ಕಾರ್ಯಕ್ರಮ ಮೂಡಿಬರಲಿದ್ದು, ಹಾಸನದ ಸಂಗೀತ ಪ್ರಿಯರಿಗೆ ಇದು ಹೊಸ ಅನುಭವ ನೀಡಲಿದೆ. ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಸಂಗೀತ ಕಾರ್ಯಕ್ರಮ ನಡೆಸುವುದಷ್ಟೇ ಅಲ್ಲದೆ ವಿಶೇಷ ಚೇತನ ಮಕ್ಕಳಿಗೆ ನೆರವಾಗುವುದಾಗಿದೆ. ನಿಮ್ಮದೊಂದು ಪುಟ್ಟ ನೆರವು ವಿಶೇಷ ಚೇತನರ ಬಾಳಲ್ಲಿ ಮೂಡಿಸಲಿ ಹೊಸ ಬೆಳಕು ಎಂಬ ಆಶಯದೊಂದಿಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮ ವೀಕ್ಷಣೆ ಮಾಡಲು ಒಬ್ಬರಿಗೆ ₹100 ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟ್ ಪಡೆದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸಂಗೀತವನ್ನು ಆನಂದಿಸುವುದರ ಜೊತೆಗೆ ವಿಶೇಷ ಚೇತನ ಮಕ್ಕಳ ನೆರವಿಗೂ ಕೈಜೋಡಿಸಬೇಕೆಂದು ಬ್ರಾಹ್ಮಣ ಯುವಜನ ಸಮಾಜ ಮನವಿ ಮಾಡಿದೆ. ಸಂಗೀತ ಪ್ರಿಯರು, ಯುವಜನರು, ಕುಟುಂಬ ಸಮೇತ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಫ್ಯೂಷನ್ ಮ್ಯೂಸಿಕಲ್ ರಸ ಸಂಜೆಯನ್ನ ಯಶಸ್ವಿಗೊಳಿಸಬೇಕು. ಸಣ್ಣ ಮೊತ್ತದ ಟಿಕೆಟ್ ಮೂಲಕ ದೊಡ್ಡ ಸಾಮಾಜಿಕ ಕಾರ್ಯಕ್ಕೆ ಬೆಂಬಲ ನೀಡುವ ಅವಕಾಶ ಇದಾಗಿದ್ದು, ಹಾಸನದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪಂದಿಸುವ ವಿಶ್ವಾಸವಿದೆ ಎಂದು ಆಯೋಜಕರು ಹೇಳಿದರು. ಕಾರ್ಯಕ್ರಮದ ಟಿಕೆಟ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9844641800 ಅಥವಾ 8217271392ಗೆ ಸಂಪರ್ಕಿಸಲು ಕೋರಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಬ್ರಾಹ್ಮಣ ಯುವಜನ ಸಮಾಜದ ಜಂಟಿ ಕಾರ್ಯದರ್ಶಿ ಪೂಜಾ ರಘುನಂದನ್, ಖಜಾಂಚಿ ನಾಗೇಂದ್ರ, ಉಪಾಧ್ಯಕ್ಷೆ ವಿದ್ಯಾ ಜಗದೀಶ್, ಪದಾಧಿಕಾರಿಗಳಾದ ಸುಮಂತ್, ಯಶವಂತ್, ರೂಪಾ ಮುರಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಶುಭೋದಯ. ಇವತ್ತಿನ ಪತ್ರಿಕಾಗೋಷ್ಠಿ ವಿಚಾರ ಏನು ಅಂತಂದರೆ 3 ವಿಚಾರಗಳಿದೆ. ನಮ್ಮ ಪತ್ರಿಕಾ ಮಿತ್ರರಲ್ಲಿ 3 ವಿಚಾರಗಳನ್ನ ಬ್ರಾಹ್ಮಣ ಯುವಜನ ಸಭಾ ಪರವಾಗಿ ಹಂಚ್ಕೊಳ್ಳೋಕ್ಕೆ ಇವತ್ತು ಇಷ್ಟಪಡ್ತೀನಿ. ಮೊದಲನೇ ವಿಚಾರ ಏನು ಅಂತಂದರೆ ಬ್ರಾಹ್ಮಣ ಯುವಜನ ಸಭಾ. ಇದ್ರ ಬಗ್ಗೆ ಕೆಲವ್ರಿಗೆ ಇನ್ನೂ ಮಾಹಿತಿ ಅಷ್ಟಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬ್ರಾಹ್ಮಣ ಯುವಜನ ಸಭಾ ಅಂದರೆ ಏನು ಅನ್ನೋದನ್ನು ಮೊದಲನೇ ವಿಚಾರ ತಿಳಿಸ್ತೀನಿ. ಈ ಬ್ರಾಹ್ಮಣ ಯುವಜನ ಸಭಾ ಅಂತ ಏನು ಅಂತಂದರೆ ಯುವಕರೆಲ್ಲ ಸೇರಿ ನಮ್ಮ ಒಂದು ಸಮುದಾಯದ ಚಟುವಟಿಕೆಗಳನ್ನ ಮಾಡಬೇಕು ಅಂಥೇಳಿ 40 ವರ್ಷಗಳ ಹಿಂದೆ ಈ ಒಂದು ಬ್ರಾಹ್ಮಣ ಯುವಜನ ಸಭಾನ ಹುಟ್ಟು ಹಾಕಿದ್ರು. ಇದು ಕಳೆದ 40 ವರ್ಷಗಳಲ್ಲಿ
ಸಾಕಷ್ಟು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹಾಗೂ ನಮ್ಮ ಏನೋ ಒಂದು ರಾಷ್ಟ್ರೀಯ ಹಬ್ಬಗಳಿದೆ, ಅದು ರಕ್ಷಾಬಂಧನ, ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದೆ ಕಳೆದ 40 ವರ್ಷಗಳಿಂದ. ಇದಕ್ಕೆ ನಾನು ಅಧ್ಯಕ್ಷ ಆಗೋದಕ್ಕಿಂತ ಮುಂಚೆ ಹಲವಾರು ಅಧ್ಯಕ್ಷರು ಯಾರ್ಯಾರಿದ್ರು ಅವರು ತುಂಬ ಒಂದು ಸುಗಮವಾದ ದಾರಿನ ಹಾಕ್ಕೊಟ್ಟಿದ್ದಾರೆ. ಕಳೆದ ಬಾರಿ ನಮ್ಮ ಶ್ರೀಮತಿ ರೂಪಾ ಮುರಳಿ ಅವರು ಅಧ್ಯಕ್ಷರಾಗಿದ್ದರು, ನಾನು ಅಧ್ಯಕ್ಷತೆ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ. ಅವರು ಕೂಡ ಭಾಳ ಸಮರ್ಪಕವಾಗಿ 3 ವರ್ಷ ಈ ಒಂದು ಯೋಜನಾ ಸಭೆನ ಮುನ್ನಡೆಸಿದ್ರು. ಈ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೈಸ್ ಅಕ್ರಮ, ಬಿಡದಿ ಟೌನ್ಶಿಪ್ ಹಾಗೂ ವಾಲ್ಮೀಕಿ ನಿಗಮ ಹಣದ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ, ಮತ್ತೆ ಸಿಎಂ ಸರ್ಕಾರದ ವಿರುದ್ಧ ಎಚ್ಡಿಕೆ ಕಿಡಿ. ಮುಖ್ಯಮಂತ್ರಿಗಳ ಭೇಟಿಯ ಅಭಿವೃದ್ಧಿ ಕೆಲಸಕ್ಕೋ ರಿಯಲ್ ಎಸ್ಟೇಟ್ಗೋ ಉಳಿದ 1.5 ವರ್ಷದಲ್ಲಿ ಯೋಜನೆ ಜಾರಿಗೆ ತನ್ನಿ, ಶಾಸಕರಿಗೆ ಮಾಜಿ ಸಚಿವ ಬಿ ಶಿವರಾಮ್ ಸವಾಲು. ಗ್ರಾಮ ಪಂಚಾಯಿತಿ ಮೀಸಲಾತಿ ಆಕ್ಷೇಪಣೆಗೆ ಅವಕಾಶ ನೀಡದೆ ಪಟ್ಟಿ ಪ್ರಕಟಿಸಿದ ಆರೋಪ, ಸರಿಪಡಿಸದಿದ್ರೆ ಡಿಸಿ ಕಚೇರಿಗೆ ಮುತ್ತಿಗೆ, ಜೆಡಿಎಸ್ ಎಚ್ಚರಿಕೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.